ಅವ್ರ ಜೊತೆಗೆ ನಾವು ಬರ್ತೀವಿ, ಓಟ್ ಕೇಳ್ತೀವಿ, ಜನಗಳ ಹತ್ರ ಮಾತಾಡ್ತೀವಿ, ನಮಸ್ಕಾರ ಆಗ್ತೀವಿ, ಪಾದಕ್ಕೆ ನಮಸ್ಕಾರ ಆಗ್ತೀವಿ, ಓಟ್ ಹಾಕಿ ಅಂತ ಕೇಳ್ತೀವಿ. ರಾತ್ರಿಯಾಗಲೂ ಊರಲ್ಲಿ ಇರುವಂಥವ್ರು ಗ್ರಾಮಸ್ಥರೇ ಇದು ಮಾಡೋದು ಎಲ್ಲ. ಇವತ್ತು ಏನು ಬೆಟ್ಟಸ್ಪುರ ಮಂಜಲಿ ಕೇಳಿರೋರಿಗೂ ಧನ್ಯವಾದಗಳು. ಆಮೇಲೆ ಮಂಜಲಿ ವಲ್ಲಭಿ ಕೇಳಿರೋರು ಸಂತೋಷನೇ, ಯಾರ್ಯಾರು ಕೇಳಿದ್ರು ಅವ್ರಿಗೂ ಸಂತೋಷನೇ. ಇವತ್ತು ನಾವು ಇಷ್ಟೇ ಹೇಳೋವಂಥದ್ದು, ಇಷ್ಟೊತ್ತು ಸ್ನೇಹಿತರು ಹೇಳಿದ್ರು ಇನಾಮ್ನೆಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. 100% ನಮಗೂ ಖುಷಿ. ಇನಾಮ್ನೆಸ್ ಮಾಡಿದ್ರೆ ಖುಷಿ ಅಲ್ವಾ? ತಲೆ ಬಿಸಿ ಹೋಯ್ತಲ್ಲ. ಇನಾಮ್ನೆಸ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಗ್ರಾಮದಲ್ಲಿರ್ತಕ್ಕಂಥವ್ರು ನೀವು ಮಾತಾಡ್ಬೋದು. ಇವಾಗ ನಾವಿರ್ತೀವಿ ನಮ್ಮ ಕಡೆ, ನಾವು ಈ ಕ್ಯಾಂಡಿಡೇಟ್ ಡಿಕ್ಲೇರ್ ಅಂತ ಹೇಳ್ಬಿಡ್ತೀವಿ. ಅಪೋಸಿಷನವರು ಇರ್ತಾರೆ, ಅವರು ಕ್ಯಾಂಡಿಡೇಟ್ಗಳಾಗ್ತಾರೆ. ಅವ್ರನ್ನೆಲ್ಲ ಮಾತಾಡಬೇಕಂದ್ರೆ ಗ್ರಾಮಸ್ಥರೇ ಮಾತಾಡಬೇಕು. ಆ ಪ್ರಯತ್ನ ನೀವು ಮಾಡಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಆ ಪ್ರಯತ್ನ ನೀವು ಮಾಡಿ ಅಂದ್ರೆ ಇಲ್ಲಿರೋದೆಲ್ಲ ದೊಡ್ಡವರೇ ಓಡಾಡ್ತಿರೋದು, ಸಣ್ಣವ್ರು ಯಾಕೆ ಮತದಾನ ಹಾಕೋಬೇಕು ಅಂತ ಅವರವರ ಕುತ್ಕೊಂಡು ಇನಾಮಿನೇಷನ್ ಮಾಡ್ಕೊಬೋದು. ಹೌದು, ಮಾಡಲಿ, ಸಂತೋಷ. ನೀನು ಹೇಳಿದ್ದು 100% ಸ್ವಾಗತ ಮಾಡುವಂಥ ಪ್ರಶ್ನೆ. ನೀನು ಹೇಳಿದ್ದನ್ನ ಸ್ವಾಗತ ಮಾಡ್ತೀವಿ. ನೀನು ಒಳ್ಳೇದು ಹೇಳಿದ್ಯಾ, ಅವರೇ ಕುತ್ಕೊಂಡು ಅವರೇ ಸೆಟಲ್ಮೆಂಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬರಲಿ. ನಮಗೆ ಸಂತೋಷ ಅಲ್ವಾ, ಖುಷಿ ಅಲ್ವಾ? ಐದು ಖುಷಿ ಆಯಿತು. ಅದೇ ಇವತ್ತು ಎಲ್ಲರಿಗೂ ಒಂದೇ ಗುರಿ. ಇವತ್ತು ವೇಮಗಲ್ ಪಟ್ಟಣ ಪಂಚಾಯಿತಿ ಇನ್ನೂ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಅನೇಕ ಕಾರ್ಯಕ್ರಮಗಳಿದೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲುತ್ತೆ. ಚಾನ್ಸಸ್ಸು ನಮಗೇನು ತೊಂದರೆ ಏನಿಲ್ಲ, ಆರಾಮಾಗಿ ಗೆಲ್ಲುತ್ತೆ. ವೇಮಗಲ್ ಪಟ್ಟಣ ಪಂಚಾಯಿತಿ ನಮ್ಮ ಕೈ ಹಿಡಿತಕ್ಕೆ ಬಂದರೆ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾವು ಎಷ್ಟು ಜನ ಇದ್ದೀವಿ ಅನ್ನೋದನ್ನು ಮನಸ್ಸಿದೆ ಅಂತ ನಾವು ಹೇಳ್ತೀವಿ. ನಂಬರ್ 1ನೇದಾಗಿ ಕೃಷ್ಣ ಬೈರೇಗೌಡರಿಗೆ ತುಂಬ ಆಸಕ್ತಿ ಇದೆ. ಇದನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು, ಇಂಡಸ್ಟ್ರೀಸು ಇದು ಎಲ್ಲದೂ ಕೃಷ್ಣ ಬೈರೇಗೌಡರಿಗೆ. ಅದಾದಮೇಲೆ ಸೆಕೆಂಡು ನಮ್ಮ ನಜೀರ್ ಅಣ್ಣನವ್ರಿಗಿದೆ, ನನಗಿದೆ, ಸುದರ್ಶನ್ ಸಾಹೇಬ್ರಿಗಿದೆ, ಅನಿಲ್ ಅವ್ರಿಗಿದೆ. ಮಾಡಬೇಕು ಅಂತ, ಡೆವಲಪ್ಮೆಂಟ್ ಮಾಡಬೇಕು ಅಂತ ಎಲ್ಲ ನಿಮಗೆಲ್ಲ ಮುಖಂಡರಿಗೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತಿದೆ. ನಾವೆಲ್ಲ ಇಷ್ಟು ಜನ ಇದ್ದೀವಿ, ನಾವೆಲ್ಲ ಬಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೈತಿ ಸುರೇಶ್ ಅಣ್ಣವರಿದ್ದಾರೆ. ಅವ್ರ ಮೇಲೆ ನಮ್ಗೆ ಡೆಪ್ಟಿ CM ಇದ್ದಾರೆ. ಇವರೆಲ್ಲರೂ ನಾವೆಲ್ಲ ಈ ಗ್ಯಾಂಗೆಲ್ಲ ಹೋಗಿ ನಮಗೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಗೆ ನಮ್ಗೊಂದು 100 ಕೋಟಿ ಬೇಕು ಅಂತ ಸುರೇಶ್ ಅಣ್ಣ ಅವರು, ಕೃಷ್ಣ ಬೈರೇಗೌಡರು, ನಜೀರ್ ಅಣ್ಣ ಅವರು, ನಾನು, ಸುದರ್ಶನ್ ಸರ್ ಆಗ್ಬೋದು, ಅನಿಲ್ ಅಣ್ಣ ಅವ್ರು ಆಗ್ಬೋದು, ಎಲ್ಲ ನಮ್ಮ ಈ ಮುಖಂಡರು, ಇನ್ನು ಅನೇಕ ಮುಖಂಡರು, ನಮ್ಮ ಮುಖಂಡರು ಎಲ್ಲರೂ ಹೋಗಿ ನಾವು ಈ ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತ್ ನಮ್ಗೆ ಇಷ್ಟು ದುಡ್ಡು ಬೇಕು ಅಭಿವೃದ್ಧಿ ಮಾಡೋಕ್ಕಂದ್ರೆ ಇಷ್ಟು ಜನ ಅದು ಕೊಡಲ್ವ ನಮಗೆ? ಏನನ್ನ ಕರೆಕ್ಟಲ್ಲಿ ಶ್ರೀರಾಮಣ್ಣ ಕೊಡ್ತಾರೆ, ಕೊಡಲ್ವಾ? ಒಗ್ಗಟ್ಟಾಗಿದ್ದೀವಿ. ಅದನ್ನು ಬಲಪಡಿಸ್ಬೇಕಾಗಿರೋದು ನೀವು ಇಲ್ಲಿರೋರು. ಆ ಒಗ್ಗಟ್ಟನ್ನು ಬಲಪಡಿಸ್ಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಇಟ್ಕೊಂಡು ತೊಗೊಂಬಂದು ಕುಂಡಿಸಿದ್ರೆ ನಾವೆಲ್ಲ ಹೋಗಿ ಅಲ್ಲಿ ಗಲಾಟೆ ಮಾಡಿ ನಾವೇನು ಬೇಕೋ ಮಾಡಿ ಎಷ್ಟು ಬೇಕೋ ಫಂಡ್ಸ್ ತಂದು ಈ ಊರುಗಳನ್ನು ಡೆವಲಪ್ ಮಾಡೋದಕ್ಕೆ ನಮಗೆ ಅವಕಾಶ ಸಿಗ್ತದೆ. ಅದರಿಂದ ನೀವೆಲ್ಲ ಕೆಲಸ ಮಾಡ್ತೀವಿ ಅಂತಂದರೆ ಆಮೇಲೆ ಊರೊಳಗಡೆ ಬಂದಿದ್ದ ತಕ್ಷಣ ಯಾವುದೋ ಒಂದು ಮೋರಿ ಹೇಳಿದ್ರು, ಡ್ರೈನೇಜ್ ಮಾಡಬೇಕು, ಅದೇ ಡ್ರೈನೇಜ್ ಮಾಡಬೇಕು ಅಂತ ಬರ್ಕೊಂಡಿದ್ದೀವಿ. ಟೆಂಡರ್ ಆಗಿದೆ, ಅದು ಡ್ರೈನೇಜ್ ಬರ್ಕೊಂಡಿದ್ದೀವಿ. ಡ್ರೈನೇಜ್ ಬಿಡೋದಿಲ್ಲ. ನೀನೇನು ಬಿಡೋದಿಲ್ಲ, ನೀನು ಬಿಡಬೇಕಾಗಿಲ್ಲ. ನೀನು ನೆಕ್ಸ್ಟ್ ನಾನು ಮಾಡಿಬಿಡ್ತೀನಿ ಬಿಡೋ. ನೀನು ಕಾನ್ಸೆಪ್ಟ್ ಮುಂಚೆ ಅದು ಮಾಡ್ಬಿಡ್ತೀನಿ. ಕಾನ್ಸೆಪ್ಟ್ ಮುಂಚೆ ನಾವು ಡ್ರೈನೇಜ್ ಮಾಡ್ತೀವಿ. ಇಲ್ಲ, ಡ್ರೈನೇಜು ಮಾಡ್ತೀವಿ. ಅಭಿವೃದ್ಧಿ ಕೆಲಸದಲ್ಲಿ ಹಿಂದೆ ಹೋಗೋದಿಲ್ಲ. ಅದು ನಾವು ಇದಾದ್ಮೇಲೆ ಸಪ್ರೇಟಾಗಿ ಮಾತಾಡೋಣ. ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ 100% ನಾನು ಸಹಾಯ ಮಾಡ್ತೀನಿ, ಅದರಲ್ಲಿ ಡೌಟೇ ಇಲ್ಲ. ದೇವಸ್ಥಾನಗಳ ವಿಚಾರದಲ್ಲಿ ಏನಂದರೆ ಇನ್ನೊಂದು ಇಲ್ಲೇ ದೇವಸ್ಥಾನ ಮುಂದೆ ಹೇಳ್ತೀನಿ, ಸುಳ್ಳು ಹೇಳೋದಿಲ್ಲ. ನಾನು ಮುಳ್ಬಾಗ್ಲಲ್ಲಿ ಏನು ಮಾಡಿಬಿಟ್ಟಿದ್ದೆ, ಸ್ವಲ್ಪ ಜನಗಳನ್ನ ನಾನೇ ಕೆಡಿಸ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ನಾನು ಕೆಡಿಸ್ಬಿಟ್ಟಿದ್ದೀನಿ ಅಂತ ಗೊತ್ತಾಯ್ತು. ಈ ಥರ ಮಾಡಿ ಏನೇನೋ ಮಾಡೋಕ್ಕೆ ಹೋಗಿ ಕೆಡಿಸ್ಬಿಟ್ಟಿದ್ದೀನಿ. ಅದು ಮಾಡುವಾಗ ನನಗೆ ಗೊತ್ತಿಲ್ಲ, ಕರೆಕ್ಟೇ ಅನ್ಕೊಂಡಿದ್ದೆ. ಅದು ಮಾಡಿದ ಮೇಲೆ ಅದು ರಿಯಾಕ್ಷನ್ ಆದಮೇಲೆ ಗೊತ್ತಾಯಿತು ಸ್ವಲ್ಪ ಇದು ಹೆಚ್ಚು ಕಮ್ಮಿ ಅಂತ. ಅದೇ ಕೋಲಾರ ಜನಕ್ಕೆ ಆ ದಾರಿಗೆ ತೋರಿಸ್ಬಾರ್ದು, ಆ ಥರ ಕೆಡಬಾರ್ದು, ಆ ಥರ ಇದು ಮಾಡಬಾರ್ದು. ಸ್ನೇಹಿತರಾಗಿ, ಅಣ್ಣ ತಮ್ಮಂದಿರಾಗಿ, ಒಂದು ತಂದೆ ಸಮಾನರಾಗಿ ನಾವೆಲ್ಲ ಇರಬೇಕು ಅನ್ನೋ ಉದ್ದೇಶದಿಂದ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಕೆಟ್ಟಿರೋದಂಥದ್ದು ಇಲ್ಲಿ ಕೆಡಬೇಕಂತ ದೇವಸ್ಥಾನ ಮುಂದೆ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ನಿಜ ಹೇಳ್ತಾ ಇದ್ದೀನಿ. ಹಾಗಾಗಬಾರ್ದು ಅನ್ನೋ ಉದ್ದೇಶದಿಂದ ಸೈಲೆಂಟ್ ಆಗಿದ್ದೀನಿ. ಇಲ್ಲ ಅಂತ ನಾನೇನು ಸೈಲೆಂಟಾಗಿ ಸ್ವಲ್ಪ ತಲೆ ಈ ಕಡೆ ತಿರುಗಿದ್ದೀನಿ, ಏನೇನೋ ಮಾಡಿ ಇಷ್ಟೊತ್ತಿಗೆ ಎಲ್ಲೆಲ್ಲ ಏನೇನೋ ಮಾಡ್ಕೊಂಡು ಬಂದುಬಿಡ್ತಾ ಇದ್ದೆ. ಅದು ಆ ಥರ ಕೆಡಬಾರ್ದು ಅನ್ನೋ ನನ್ನ ಉದ್ದೇಶ ಇದೆ. ಎಲ್ಲ ಚೆನ್ನಾಗಿರಬೇಕು ಅಂತಿದೆ. ಯಾಕಂದ್ರೆ ನಾನೇ ಒಪ್ಕೊಳ್ತೀನಿ, ಏನು ತಪ್ಪುಗಳಾಗಿದೆ ಅಂತ ಒಪ್ಕೊಳ್ತೀನಿ. ಅದರಿಂದ ಖಂಡಿತ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಾಡೋಣ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರೂ ಒಂದು ಬೆಂಬಲ ಇರಲಿ. ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರು ಎಲ್ಲರೂ ನೀಲನವರು ಹೇಳಿದ್ರು, ಎಲ್ಲರ ಹೆಸರ ಮೇಲೆ ದೇವಸ್ಥಾನ ಮುಂದೆ ಎಲ್ಲ ಪ್ರಸಾದನೇ ಲೆಕ್ಕ ನಮಗೆ. ಅದರಿಂದ ಇವತ್ತು ಗ್ರಾಮಸ್ಥರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಒಂದು ಮಾತ್ರ ತಿಳ್ಕೊಪ್ಪ, ನೀನೇನು ಬುದ್ಧಿವಂತ ಥರ ಕಾಣಿಸ್ತಾ ಇದೆಯಾ, ಏನಾದರೂ ಮಾಡಿ ಊರಲ್ಲಿ ನೀವೇ ಕುಂಡ್ರಿಸಿ ಒಂದು ಸಿಂಗಲ್ ಕ್ಯಾಂಡಿಡೇಟ್ ಇನಾಮಿನೇಷನ್ ಮಾಡೋ, ನಾವೆಲ್ಲ ನಿನ್ನ ಸಪೋರ್ಟಾಗಿ ಇರ್ತೀವಿ. ಕಾಪಾಡ್ತಾರೆ.